ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕ ಕಿರೀಟ ಕಲಬುರಗಿಯಲ್ಲಿ ಇಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ಅವರು ನಿರ್ಮಿಸಿದ ವಿದ್ಯಾರ್ಥಿನಿಯರ ವಸತಿ ನಿಲಯ ಉದ್ಘಾಟನೆಯನ್ನು ಅದ್ದೂರಿಯಾಗಿ ನಡೆದಿದೆ. ನಗರದ ಶ್ರೀರಾಮ್ ಮಂದಿರ ರಿಂಗ್ ರಸ್ತೆ ಹತ್ತಿರ ಜಿಡಿಎ ಲೇಔಟ್ನಲ್ಲಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ವಸತಿ ನಿಲಯ ಕಾರ್ಯಕ್ರಮದಲ್ಲಿ ಶ್ರೀ ಉಮೇಶ್ ಶೆಟ್ಟಿ ಭಕ್ತಿ ಗೀತೆಯನ್ನ ಹಾಡೋದ್ರ ಮುಖೇನ ಸರ್ವರನ್ನ ಸ್ವಾಗತ ಮಾಡಿದ್ದಾರೆ. ನಂತರ ಕಾರ್ಯಕ್ರಮದಲ್ಲಿ ದೀಪ ಹಚ್ಚೋದ್ರ ಮುಖೇನ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಶರಣಕುಮಾರ್ ಮೋದಿ ಅವರು ಇಡೀ ಕಟ್ಟಡದ ತಮ್ಮ 3 ವರ್ಷದ ಅನುಭವದ ಮಾತನ್ನ ನೆರೆದ ಜನರಲ್ಲಿ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಅವರು ಸಮಾಜದ ಕೆಲಸವನ್ನ ಹೊಗಳಿದ್ರು ಮತ್ತು ತಮ್ಮ ಸಹಕಾರ ಸಮಾಜದ ಜೊತೆ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ನಂತರ ಸಚಿವೆ ಶ್ರೀ ಶರಣ ಬಸಪ್ಪ ದರ್ಶನಾಪುರ್ ಮಾತನಾಡಿ ವೀರಶೈವ ಲಿಂಗಾಯತ ಸಮಾಜ ವಾಗಟ್ಟಿಗೆ ಇರಬೇಕು, ಇಲ್ಲ ಅಂದ್ರೆ ಬೇರೆ ಸಮಾಜ ನಮ್ಮನ್ನ ತುಳಿಯುತ್ತಾ ಎಂದರು. ನಂತರ ಸಚಿವ ಶ್ರೀ ಈಶ್ವರ್ ಖಂಡ್ರೆ ಮಾತನಾಡಿ ಶ್ರೀ ಶರಣ್ ಕುಮಾರ್ ಮೋದಿ ಅವರ ಕಾರ್ಯ ಶ್ಲಾಘನೀಯ, ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ವ ಅನುಕೂಲ ಮಾಡಿಕೊಡುವ ಬಗ್ಗೆ ಭರವಸೆ ನೀಡಿ ಬೇಗನೆ ವಸತಿ ಜೊತೆ ಊಟದ ವ್ಯವಸ್ಥೆ ಮಾಡಲು ಕೋರಿದ್ದಾರೆ. ನಂತರ ಆಶೀರ್ವಚನ ನೀಡಿದ ಪರಮ ಪೂಜ್ಯ ಶ್ರೀ ಅಭಿನವ ಮಹಾಂತ ಶಿವಾಚಾರ್ಯರು ಸುಕೇತ್ರ ಚಿನ್ಮಗಿರ ಅವರು ಸಮಾಜದ ಕಾರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಬಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ನೆರವಿಗೆ ಬರಬೇಕು ಅಂತ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಶರಣ ಸಂಸ್ಥಾನದ 9ನೇ ಪೀಠ ಅಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಬ್ಬ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಮಾಜ ಸಚಿವರು, ಶಾಸಕರು, ಮಾಜಿ ಶಾಸಕರು, ಮುಖಂಡರು ಹಾಜರಿದ್ದರು. ಬಂದ ಸಮಾಜದ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ರು. ಶಿವಕುಮಾರ್ ಎಸ್ಕೆ ಹಿರೇಮಠ್, ಕಲಬುರಗಿ, ಬಂಗಾರದ ಗಣಿ ನ್ಯೂಸ್. ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸಿರುವಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಾನ್ಯ ವೈದ್ಯಕೀಯ ಚಪ್ಪಾಳೆ ಮುಖಾಂತರ ಅವರಿಗೆ ಶೋಭೆ ತರಬೇಕು ಎನಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಪರಮ ಪೂಜ್ಯ ಶ್ರೀ ಅಭಿನವ ಮಹಾಂತ ಶಿವಾಚಾರ್ಯರು, ಮಹತೇಶ್ವರ ಸಂಸ್ಥಾನ ಮಠ, ಚಿಣಕೇರಿ ಮಹಾಪೂಜ್ಯರು, ವೇದಿಕೆಗೆ ಸಂಘ ಕೈಗಾರಿಕೆ ಸಚಿವರು ಮತ್ತು ಜಿಲ್ಲಾ ಸಚಿವರು, ವೀರಶೈವ ಲಿಂಗಾಯತ ನಿಲಯದ ಉಸ್ತುವಾರಿ ಚಿತ್ತುಗೌಡ್ ಪಾಟೀಲ್, ಚಿತ್ತುಗೌಡ್ ಅಫಜಲ್ ತುರ್ಕರ್ ಅವರಿಂದ ಹಾಗೂ ಎಸ್ ಶಾರೂಕ್ ತಂಗಳಿ ಅವರಿಂದ ಸನ್ಮಾನ. ಅದೇ ರೀತಿ ಡಿಸಿಸಿ ಬ್ಯಾಂಕ್ ಕಲಬುರಗಿ ಇವರಿಗೆ ಶ್ರೀದೇವಿ ಸಾಸನಗೇರಿ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೇಳಿ ಗುರುಗಳೇ. ಹಾಗೂ ಶ್ರೀ ದಯಾನಂದ್ ಪಾಟೀಲ್ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸೈಡ್ ಆರಿ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಾಸ್ತವಿಕವಾಗಿ ನುಡಿಯಲಿದ್ದಾರೆ ಜಿಲ್ಲಾ ಅಧ್ಯಕ್ಷರಾದ ಶಿವಕುಮಾರ್ ಮೋದಿ ಸರ್ ಅವರು. ನನ್ನ ಹೃದಯಪುರ ಮಂದಿರದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಸಂಸ್ಥಾಪಕರಾದಂಥ ಹಾಂಗಲ್ ಕುಮಾರೇಶ್ವರನ್ನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ನಿರ್ಮಿಸಿದಂಥ ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯ ವಸತಿಯ ನಿಲಯದ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಮಹಾಂತೇಶ್ವರ ಸಂಸ್ಥಾನ ಮಠದ ಕಿಣಮಗೇರಿಯ ಪರಮ ಪೂಜ್ಯರಾದಂಥ ಷಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರನ್ನು ಪಾದಕ್ಕೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳು
ಕರ್ನಾಟಕ ಘನ ಸರ್ಕಾರದ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಕರ್ನಾಟಕ ಘನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು, ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸಿದಂತ ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಅದೇ ರೀತಿ ಈ ಒಂದು ಕಟ್ಟಡಕ್ಕೆ ಸಹಾಯ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ಹಿರಿಯ ಶಾಸಕರು, ಕಲಬುರಗಿ ಜಿಲ್ಲೆಯ ನಮ್ಮೆಲ್ಲರ ಮತ್ತು ಅನೇಕ ಕಲಬುರಗಿಯಿಂದ ವಿವಿಧ ಬಡಾವಣೆಗಳಿಂದ ಎಲ್ಲ ಸಾಕಷ್ಟು ಜನ ಹೊರಗಡೆ ಕೂಡ ಇದ್ದೀರಿ. ಅವರಿಗೂ ಕೂಡ ನಾ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರಿ ಈ ಒಂದು ಕಟ್ಟಡ ಬಗ್ಗೆ ಹೇಳಬೇಕಾದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಬಿ ಪಾಟೀಲ್ ಅವರು ಕೂಡ ಉಪಸ್ಥಿತಿದ್ದಾರೆ ಮತ್ತು ರವೀಂದ್ರ ಶಾಬಾದಿ ಅಣ್ಣವರಿದ್ದಾರೆ, ಶಿವಚಣಪ್ಪ ಸೀರಿಯವರಿದ್ದಾರೆ, ರಾಜಶೇಖರ್ ಸೀರಿಯವರಿದ್ದಾರೆ, ಅನೇಕ ಗಣ್ಯಮಾನ್ಯಗಳು, ನಮ್ಮ ವಿಶೇಷವಾಗಿ ಶಿವಾನಂದ್ ಪಾಟೀಲ್ ಮರ್ತೂರವರು ಮಾಜಿ ಜಿಲ್ಲಾ ಪಂಚಾಯತ್ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ, ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರಿದ್ದಾರೆ, ಅಪ್ಪಾರೋ ಅಕ್ಕೋಣಿ ಸಾಹೇಬರಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ನಮ್ಮ ಸಮಾಜದ ಹಿರಿಯರು, ಸೀತಾಪುರದ ಮತಕ್ಷೇತ್ರದ ನಮ್ಮ ನಾಲ್ವಾರ್ಲಿಂದ ಬಂದಂಥ ವೀರರೆಡ್ಡಿ ಬಾಸರೆಡ್ಡಿ ಸಾಹೇಬರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ, ಇಲ್ಲಿ ರಾಜ್ಕುಮಾರ್ ಬಿಲ್ಗುಂದಿ ಅಣ್ಣವರಿದ್ದಾರೆ. ವಿಶೇಷವಾಗಿ ಬಹಳಷ್ಟು ಮಾನ್ಯರು ಇಲ್ಲಿ ಇದ್ದೀರಿ ಎಲ್ಲರೂ. ವಿಶೇಷವಾಗಿ ಈ ಒಂದು ಕಟ್ಟಡ ಆಗಬೇಕಂತಂದ್ರೆ ಒಂದು ಸಂಕಲ್ಪ ನಮ್ಮ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರ ಒಂದು ಕನಸಾಗಿತ್ತು. ಈ ಒಂದು ಕನಸು ನನಸಾಗಬೇಕಂದ್ರೆ ಕಲಬುರಗಿಲಿಂತೆ, ಯಾಕಂದರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಲು ಕಲಬುರಗಿ, ಬೀದರಲ್ಲೂ ಕೂಡ ಮಾಡಬೇಕಂತವ್ರು ಎಲ್ಲ ಜಾಗ ಫ್ಲೈಯಿಂಗ್ ಕಲರ್ಸಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿತಾ ಇರ್ತಕ್ಕಂಥದ್ದು ಇದು ಭಾಳ ಸಂತೋಷದ ಸಂಗತಿ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶ ಇವತ್ತು 12ನೇ ಶತಮಾನದ ಬಸವಾದಿ ಶರಣರ ಪರಿಕಲ್ಪನೆ ಅದು. ಹಾಗಾಗಿ ಅನುಭವ ಮಂಟಪದಲ್ಲಿ ಹೆಣ್ಣುಮಕ್ಕಳಿಗೂ ಕೂಡ ಹೆಚ್ಚಿನ ಆದ್ಯತೆ ಇತ್ತು ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ಇಲ್ಲಿ ಒಂದು ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲ್ ಕಟ್ಟಿರ್ತಕ್ಕಂಥದ್ದು ಔಚಿತ್ಯ ಇದೆ ಅಂತಕ್ಕಂಥ ಭಾವನೆಯೊಂದಿಗೆ ಇಲ್ಲಿ ಇದನ್ನು ಉಚಿತವಾಗಿ ಅವರಿಗೆ ದಾಸೋಹ ಕೂಡ ನಡೆಸ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ಕಾಯಕ ದಾಸೋಹ ಸಂಸ್ಕೃತಿಯಲ್ಲಿ ದಾಸೋಹಕ್ಕೆ ಭಾಳ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶರಣರು. ಹಾಗಾಗಿ ಇವತ್ತು ನಾವು ಇಲ್ಲಿ ದಾಸೋಹ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸಮಾಜದ ಮುಖಂಡರು ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಇದರ ಜೊತೆಗೆ ನಾವು ಈಶ್ವರ್ ಖಂಡ್ರವ್ರು ಮಾತಾಡ್ತಾ ಇದ್ವಿ, ಇಲ್ಲಿ ಇನ್ನೊಂದು 500 ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಹಾಸ್ಟೆಲ್ ನಾವೆಲ್ಲರೂ ಸೇರಿ ಕಟ್ಟೋಣ ಅಂತಕ್ಕಂಥ ಒಂದು ಆಲೋಚನೆ ಕೂಡ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದು ಸೈಡ್ ಮಾತು ಮುಗಿಸ್ತೀನಿ. ನಮಸ್ಕಾರ. ಅವರಿಗೆ ವಿನಂತಿ ಮಾಡ್ಬೋದೇನೆ. ಪ್ರತ್ಯೇಕವಾಗಿ ಈ ಸಮಾಜದ ಆಗುಹೋಗುಗಳ ಬಗ್ಗೆ, ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ, ಈ ಸಮಾಜದ ವ್ಯವಸ್ಥೆಯ ಬಗ್ಗೆ ಪೂಜ್ಯರ ಜೊತೆಗೆ ಮತ್ತು ಸಮಾಜ ಮುಖಂಡರ ಜೊತೆಗೆ ಕೂತು ಒಂದು ಚರ್ಚೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇದ್ದಿದ್ರೆ ನಮ್ಮ ಮುಂದಿನ ಪೀಳಿಗೆ ದಾರಿ ಬಿಡ್ತಾ ಇದ್ದಾರೆ, ಚಟಕ್ಕೆ ಅಂಟ್ಕೊಂಡು ಹಾಳಾಗ್ತಾ ಇದ್ದಾರೆ, ಮನೆ ಮಠಗಳು ಮಾರ್ಕೊಳ್ತಾ ಇದ್ದಾರೆ. ಇದು ಭಾಳ ಗಂಭೀರವಾದಂಥ ಸಮಸ್ಯೆ ಇದೆ. ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಠಾಧೀಶರ ಪಾತ್ರ ಭಾಳ ಇದೆ. ನಾವು ರಾಜಕೀಯ ಜನ ಹೇಳಿದ್ರೆ ಜನ ಕಿವಿಗೆ ಹಾಕೊಳ್ಳೋದಿಲ್ಲ. ಆದರೆ ಮಠಾಧೀಶರ ಬಗ್ಗೆ ಭಕ್ತಿ ಇದೆ, ಗೌರವ ಇದೆ. ಮಠಾಧೀಶರು ಇದರಲ್ಲಿ ಭಾಳ ಸಕ್ರಿಯವಾದಂಥ ಪಾತ್ರವನ್ನು ವಹಿಸಬೇಕು ಅಂತ ನಾನು ಹೇಳಿ, ಏನು ಕಾಯಕ ಜೀವಿ ಮಾಡುವಲ್ಲಿ ಮಠಾಧೀಶರು ನಮಗೆ ಎಲ್ಲ ಹೆಚ್ಚಿನ ಸಂಸ್ಕಾರವನ್ನು ನೀಡಬೇಕನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಇದೇನು ನಮ್ಮ ಒಳಜಗಳಗಳಿದ್ದಾವೆ, ಒಳಪಂಗಡದಲ್ಲಿ ಅಥವಾ ಭಿನ್ನಾಭಿಪ್ರಾಯಗಳು, ಅದನ್ನು ದಯಮಾಡಿ ಕಡೆಗಿಡೋಣ. ಒಟ್ಟಾರೆ ನಾವು ಲಿಂಗಧಾರಿಗಳಾದಂಥವ್ರು, ವಿಭೂತಿ ಧರಿಸಿದಂಥವ್ರು, ಅಷ್ಟಾವರಣ, ಪಂಚಾಚಾರ ಮತ್ತು ಷಡಸ್ಥಲ ಇವು ಎರಡಕ್ಕೂ ಒಪ್ಪಿಗೆ ಇದ್ದಾವೆ. ಇದರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ಅದು ಯಾಕೇನೋ ನಮ್ಮಲ್ಲಿ ವ್ಯತ್ಯಾಸಗಳು ಬಂದಿದ್ದಾವೆ. ಹಾಗಾಗಿ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇದನ್ನು ಅಳಿಸಿ ಹಾಕುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ, ಮೊನ್ನೆ ಈಶ್ವರ್ ಖಂಡ್ರೆ ಅವರು ದಾವಣಗೆರೆಯಲ್ಲಿ ಮತ್ತೆ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಧರ್ಮವನ್ನು ಮೈನಾರಿಟಿ ಸ್ಟೇಟಸನ್ನು ಮಾಡಬೇಕಂತೇಳಿ
ದಾವಣಗೆರೆ ಸಮಾವೇಶದಲ್ಲಿ ಮತ್ತೆ ನೀವೆಲ್ಲ ನಿರ್ಣಯ ಪಾಸ್ ಮಾಡಿದ್ರಿ. ನಾವು ನಿರ್ಣಯ ಪಾಸ್ ಮಾಡಿದ್ರಿ. ಹಿಂದಿನೂ ಕೂಡ ಖಂಡ್ರೆ ಸಾಹೇಬರಿದ್ದಾಗ ಆಗಿತ್ತು, ಅವಾಗ ಕೇಂದ್ರಕ್ಕೆ ಹೋಗಿತ್ತು, ನಡುವೆ ಅದು ಕೈ ಬಿಟ್ಟಿತ್ತು. ಈಗ ಕೂಡ ಸಮಯ ಮೀರಲು ನೀವು ಮನ್ನಣೆ ಮಾಡಿದ್ರಿ. ಅದರಲ್ಲಿ ನಮ್ಮ ಜಗತ್ತುಗಳು ಕೂಡ ಭಾಗವಹಿಸಿದ್ರು, ಪಂಚಪೇಟೆ ಜಗತ್ತುಗಳು. ಅಂದರೆ ಸಾರ್ವಜನಿಕ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ಮೈನಾರಿಟಿ ಸ್ಟೇಟಸ್ ಕೊಡಿಸೋದಕ್ಕೆ ನಾವು ಮುಂದೆ ಬರೀಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲರೂ ಪ್ರತ್ಯೇಕ ರಾಜ್ಯ ಅನ್ನುವಂಥ ಶಬ್ದವೇ ಬಳಸೋದು ಬೇಡ, ಪ್ರತ್ಯೇಕ ಧರ್ಮ ಅನ್ನುವಂಥ ಶಬ್ದವೇ ಬಳಸೋದು. ನಮಗೆ ಮೈನಾರಿಟಿ ಸ್ಟೇಟಸ್ ನೋಡಿ. ಜೈನರು ಯಾವ ಹೋರಾಟ ಮಾಡಲಿಲ್ಲ, ಯಾರು ಇಲ್ಲಿ ಅವಾಜಿಲ್ಲ, ಸುದ್ದಿಲ್ಲ, ಅವರು ಭಾಳ ವಿನಯದಿಂದ ಮಾಡ್ಕೊಂಡ್ಬಿಟ್ರು. ಹಾಗೆ ಸ್ವಲ್ಪ ಡಿಪ್ಲೊಮೆಸಿಯನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಪಕ್ಷದವರು ಸಹಕಾರ ಪಡೆದು ಇವತ್ತು ಮೈನಾರಿಟಿ ಸ್ಟೇಟಸನ್ನು ಪಡೆದರೆ ಮುಂದಿನ ಮಕ್ಕಳಿಗೆ ಭಾಳ ದೊಡ್ಡ ಅನುಕೂಲ ಆಗ್ತದೆ. ಆ ಕೆಲಸವನ್ನು ನಮ್ಮ ಈಶ್ವರ್ ಖಂಡ್ರೆ ಅವರು ನೇತೃತ್ವದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಬಿ ಆರ್ ಪಾಟೀಲ್ ಸಾಹೇಬರು. ಈಗ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ, ಇದ್ರಾಗ ಯಾರ ಹೆಸರು ಬರಲ್ಲ, ಇದು ವೀರಶೈವ ವಿದ್ಯಾರ್ಥಿನಿ ವಸತಿ ನಿಲಯ ಅಂತ ಇರ್ತದೆ. ಯಾಕಂದ್ರೆ ಈ ಕೆಲಸ ಇಂಥ ಆಗ್ಬೇಕಾಗ್ತದೆ. ಈಗಾಗಲೇ ಹೇಳಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿ ನಿಲಯನೇ ಆಗ್ಬೇಕಾಗುತ್ತೆ. ಯಾಕಂದ್ರೆ ಅವಶ್ಯಕತೆ ಭಾಳಷ್ಟು ಮಂದಿ ಇಲ್ಲಿ ವಸತಿ ಸಿಗಲಾರದೋಸ್ಕರ ಇವತ್ತು ಶಿಕ್ಷಣ ಬಿಟ್ಟಿರ್ತಕ್ಕಂಥದ್ದು ನಾವು ನೋಡಿ. ಕೇವಲ ಇಲ್ಲಿ ಪಿ ಜಿಗೊಳದಾಗ ನಾವು ರಿಕ್ವೆಸ್ಟ್ ಮಾಡಿ ಕಡಿಮೆ ದುಡ್ಡು ತೊಗೊಂಡ್ಗೆಸಿಂದ ಇವತ್ತು ಓದಿಸ್ತಕ್ಕಂಥ ಕೆಲಸ ಇವತ್ತೆಲ್ಲ ಭಾಳಷ್ಟು ಇಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಫೇಸ್ ಮಾಡಿವಿ. ಯಾಕಂದ್ರೆ ಇದು ಅವಶ್ಯಕತೆ ಭಾಳ. ಇವತ್ತು ಕೇವಲ ನಮ್ಮ ಸುಮಾರು 150 ವಿದ್ಯಾರ್ಥಿಗಳದಿತ್ತು, ಈಗ 101 ವಿದ್ಯಾರ್ಥಿನಿಯರದು ಇವತ್ತು ಸುಸಜ್ಜಿತಾಗಿದೆ. ಮುಂದೆ ಅವಕಾಶ ಬಂದಾಗ ದುಡ್ಡು ಜಮಾ ಆದಾಗ ಮತ್ತು ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ಗೆ ಅವಕಾಶ ಕೂಡ ಇನ್ನು 2 ಫ್ಲೋರ್ ತನಕ ಅವಕಾಶ ಇದೆ, ಅದು ಕೂಡ ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ ಇವತ್ತು ನಾವು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಒಳ್ಳೆಯ ಕೆಲಸ ಆಗ್ಲಿಕ್ಕೆ ಸಾಧ್ಯ. ಕೆಟ್ಟ ಮಾಡ್ಲಿಕ್ಕೆ ಒಬ್ಬನೇ ಸಾಕು. ಮುಂಜಾನೆ ಸಹಿತ ಗಾಡಿ 10 ಮಂದಿ ಕಟ್ತಾರೆ, ಒಬ್ಬ ಸಂಜೆ ಕಡೆ ಹೋದ್ರೆ ಮುರಿದೇ ಬಿಡು. ಅದಕ್ಕಾಗಿ ಇಲ್ಲಿ ಸಮಾಜದ ಸಂಘಟನೆ ಕೂಡ ಅಷ್ಟೇ ಅವಶ್ಯಕತೆ ಅದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲರ ಕಣ್ಣು ಲಿಂಗಾಯತರ ಸಮಾಜ ಮ್ಯಾಗೆ ಅದು. ನಾವೆಲ್ಲರಿಗೂ ಅಗೇನಷ್ಟೇ, ಹೌದಿಲ್ಲ? ಯಾಕಂದ್ರೆ ನಮ್ಮ ಏನೇ ಇರಲಿ ನಮ್ಮ ಅನುಕೂಲ ಪ್ರಕಾರ, ನಮ್ಮ ಶಕ್ತಿ ಅನುಸಾರ, ನಮ್ಮ ಬುದ್ಧಿ ಅನುಸಾರ, ನಮ್ದು ಏನೇ ಇರಲಿ ನಾವು ಸಮಾಜದಲ್ಲಿ ಮೇಲೆ ಬರ್ತಕ್ಕಂಥ ಕೆಲಸ ನಾವು ಮಾಡ್ಕೊಂಡು. ಆದರೆ ಬಡವರು ಕೂಡ ಭಾಳಷ್ಟು ಅದಾರೆ ಏನೋ ಸಮಾಜದಲ್ಲಿ. ಅವ್ರಿಗೆ ಕೂಡ ನಾವೆಲ್ಲರೂ ಸೇರಿಸಿ ನಮ್ಮ ಕೈಲಾದ ಮಟ್ಟಿಗೆ ಭಗವಂತನ ಶಕ್ತಿ ಕೊಟ್ಟನು. ಆ ಶಕ್ತಿ ದಾರಿ ಹೇಳೋದು ಇವತ್ತು ಅವ್ರಿಗೆ. ದೊಡ್ಡಪ್ಪ ಅಪ್ಪ ಅವರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಘಟಕದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಪೂಜ್ಯರಿಗೆ ಮನವಿ ಮಾಡುತ್ತಾ ಹಾಗೂ ಈ ಕಟ್ಟಡದ ಕನಸನ್ನು ಕಂಡು ಈ ಕಟ್ಟಡ ನಿರ್ಮಾಣ ಮಾಡಲು ಒಂದು ವಿಚಾರವನ್ನು ಮಾಡಿರ್ತಕ್ಕಂಥ ಮತ್ತು ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಆ ಕಾರ್ಯವನ್ನು ನೆರವೇರಿಸತಕ್ಕಂಥ ಸನ್ಮಾನ್ಯ ಶ್ರೀ ಶರಣಕುಮಾರ್ ಮೋದಿ ಅವರಿಗೆ ಸಮಾಜದ ವತಿಯಿಂದ ಎಲ್ಲ ಗಣ್ಯರ ವತಿಯಿಂದ ಸನ್ಮಾನ. ಈ ಕಟ್ಟಡದ ಗುತ್ತಿಗೆ ಒಂದು ಆಸೆಯಂತೆ ಕಟ್ಟಡವನ್ನು ನಿರ್ಮಿಸಿರ್ತಕ್ಕಂಥ ಗುತ್ತಿಗೆದಾರರಿಗೆ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಹಾಕಿ ನಮ್ಮ ಸಮಾಜದ ಬಂಧುಗಳು. ಶ್ರೀ ಸಹೋದರಿ ಜಾನ್ವಿ ಮೋದಿ ಅವರು, ಸಂತೋಷ್ ಪಾಟೀಲ್ ಸರಡ್ಗಿ, ಬೆಣ್ಣೂರವರು, ಖಂಡೇರ ಅವರು, ದೇವೇಂದ್ರ ಪಾಟೀಲ್, ದಯಾನಂದ್ ಪಾಟೀಲ್, ಅನಿಲ್ ಪಾಂಡೆ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವರು ಮತ್ತು ವಿಶೇಷವಾಗಿ ಬಹಳ ಪರಿಶ್ರಮ ಮಾಡಿದಂಥವರು ಈ ಕಲಬುರಗಿ ವೀರಶೈವ ಲಿಂಗಾಯತ ಮಹಾಸಭೆ ಘಟಕದ ಅಧ್ಯಕ್ಷರಾದಂಥ ಆತ್ಮೀಯರಾದ ಶ್ರೀ ಶರಣಕುಮಾರ್ ಮೋದಿಯವರೇ ಮತ್ತು ಎಲ್ಲ ಪದಾಧಿಕಾರಿಗಳು, ಜೊತೆಯಲ್ಲಿ ನಮ್ಮ ಇದರ ಪದಾಧಿಕಾರಿಗಳು ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಮಾಜದ ಅಭಿಮಾನಿ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿ.
ಈಗಾಗಲೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಬಿ ಆರ್ ಪಾಟೀಲ್ರವರು, ದರ್ಶನಾಪುರಜಿ ಅವರು ಮಾತನಾಡಿದ್ದಾರೆ. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಭಾಳ ಒಂದು ಜನರ ವಿದ್ಯಾರ್ಥಿನಿಯರ ಎಲ್ಲ ಸಮುದಾಯದ ಮುಖಂಡರ ಅನಿಸಿಕೆ ಇತ್ತು, ಬೇಡಿಕೆ ಇತ್ತು. ಒಂದು ವಿದ್ಯಾರ್ಥಿನಿಯರಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ವಸತಿನೆಲೆ ಮಾಡಬೇಕು ಅಂತ ಹೇಳಿ ಆತ್ಮೀಯರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈ ಸಂಸ್ಥೆಗೆ ತನ್ನದೇ ಆದಂಥ ದೊಡ್ಡ ಇತಿಹಾಸ ಇದೆ. ಇವತ್ತು 1944ರಲ್ಲಿ ಪ್ರಾರಂಭ ಆದಂಥ ಒಂದು ಸಂಸ್ಥೆ ಹರಿದೆ ಹಂಚು ಹೋಗಿದ್ದಂಥ ಈ ಸಮುದಾಯವನ್ನು ಮತ್ತೆ ಎಲ್ಲ ಒಳಪಂಗಡಗಳನ್ನು ಕೂಡಿಸಬೇಕು, ಈ ಸಮುದಾಯದ ಮುಖಾಂತರ ನಾಡನ್ನು ಕಟ್ಟಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಹಾನಗಲ್ ಕುಮಾರೇಶ್ವರರು ಪ್ರಾರಂಭ ಮಾಡಿದಂಥದ್ದು. ಎಲ್ಲಿವರೆಗೆ 27 ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಅದು ಅನೇಕ ಜನ ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು, ಪಾವಟೆ ಅವರು, ಶತಾಯುಷಿಗಳಾದಂಥ ಶಿವಕುಮಾರ್ ಮಹಾಸ್ವಾಮಿಗಳವರು ಬಹಳ ತಮ್ಮದೇ ಆದಂಥ ರೀತಿಯಲ್ಲಿ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೆ ಗೊತ್ತಿದೆ, ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇದೆ. ಇವತ್ತು ನಮ್ಮ ಮಠಮಾನ್ಯಗಳು, ನಮ್ಮ ಸಂಘ ಸಂಸ್ಥೆಗಳು ಬರೀ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಇತರ ಎಲ್ಲ ಸಮುದಾಯದವರಿಗೆ, ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ಎಲ್ಲರಿಗೆ ಉಚಿತವಾಗಿ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಧಾರ್ಮಿಕ ಸಂಸ್ಕಾರ ಕೊಟ್ಟು ಅವರಿಗೆ ಬೆಳೆಸಿದ್ದು, ಅವರಿಗೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಹೋಗಲಿಕ್ಕೆ ಕಾರಣಕರ್ತರಾದಂಥವರು. ಕಾಡಂತ ಈ ನಾಡನ್ನು ನಾಡು ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಸಲ್ತದೆ. ಕಾಲಕ್ರಮೇಣ ನಾವು ನೋಡ್ತಾ ಇದ್ದೀವಿ, ಬರ್ತಾ ಬರ್ತಾ ಇವತ್ತು ಸಮುದಾಯದಲ್ಲಿ ಬಹಳಷ್ಟು ಅನೇಕ ಒಂದು ಕವಲು ದಾರಿಯಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ ಇತ್ತೀಚೆಗೆ ಇವತ್ತು ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು 2 ಅವಧಿಗೆ ಅಧ್ಯಕ್ಷರಾದರು. ಅಧ್ಯಕ್ಷರಾದ ಮೇಲೆ ಬೆಂಗಳೂರಿನಲ್ಲಿ ಕಟ್ಟಡ ಆಯಿತು, ಸದಸ್ಯತ್ವ ಹೆಚ್ಚಳ ಆಯಿತು, ಗಣತಿ ಆಯಿತು, ಅನೇಕ ರೀತಿಯಲ್ಲಿ. ಈಗಾಗಲೇ ಬಿ ಆರ್ ಪಾಟೀಲ್ ಅವರೊಂದು ಪ್ರಸ್ತಾಪ ಮಾಡಿದರು, ಏನು ಒಂದು ಅಲ್ಪಸಂಖ್ಯಾತರ ಪ್ರತ್ಯೇಕ ಧರ್ಮ ಅಥವಾ ಕೇಳಬೇಕು ಅನ್ನುವಂಥದ್ದು. ಸುಮಾರು ದಿವಸ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಒಂದು ಬೇಡಿಕೆ ಇದೆ ಮಹಾಸಭೆ ವತಿಯಿಂದ. ಇವತ್ತು ಬಹಳಷ್ಟು ಜನರಿಗೆ ಅದು ಗೊತ್ತಿಲ್ಲ. ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಎಲ್ಲ ಒಳಪಂಗಡಗಳನ್ನು ಸೇರಿಸಿಕೊಂಡು ಲಿಂಗಾಯತ, ವೀರಶೈವ, ಇತರ 100 ಒಳಪಂಗಡಗಳಿದ್ದಾವೆ, ಆ ಎಲ್ರಿಗೂ ಸೇರಿಸಿ ಪ್ರತ್ಯೇಕ ಧರ್ಮ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇತ್ತು. ಆ ಬೇಡಿಕೆನೇ ಮುಂದುವರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಅದು ಕೆಲವೊಂದು ಸಲ ಸ್ವಲ್ಪ ಬೇರೆ ಬೇರೆ ಕಡೆ ಹೋಗಿ ಇವತ್ತು ನಾವು ಮತ್ತೆ ಇವತ್ತು ಅದರ ಬಗ್ಗೆ ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಮಾನ್ಯ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಅಧ್ಯಕ್ಷಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಈ ಭಾಗದಲ್ಲಿ ಇವತ್ತು ಮಾನ್ಯ ದಿವಂಗತ ವಿಶ್ವನಾಥ್ ರೆಡ್ಡಿ ಮುದ್ದಾಳ್ರವರು, ಮತ್ತು ಎನ್ ತಿಪ್ಪಣ್ಣರವರು, ಶಾಮನೂರು ಶಿವಶಂಕರಪ್ಪನವರು, ದಿವಂಗತ ನಾಣೆಪಳ್ಳಿ ಸಾಹೇಬರು, ಇಲ್ಲಿ ಇವತ್ತು ಇಟಗಿಯವರು, ಸುಮಾರು ಜನ ಇವತ್ತು ವೀರಶೈವ ಲಿಂಗಾಯತ ಮಹಾಸಭೆಗೆ ಒಂದು ಶಕ್ತಿಯಾಗಿ, ಅದರ ಒಂದು ಬುನಾದಿಯಾಗಿ ಅವರು ಸೇವೆ ಮಾಡಿದ್ದಾರೆ. ನಿಸ್ವಾರ್ಥ ಭಾವನೆಯಿಂದ ಅವರು ಕೆಲಸ ಕಾರ್ಯ ಮಾಡಿ ಸಂಘಟನೆ ಮಾಡುವಂಥ ಕೆಲಸ ಮಾಡಿದ್ದಾರೆ, ಎಲ್ಲರನ್ನು ಕೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೇಳಿ ಇವತ್ತು ನಾನು ಹೇಳಿ ಮತ್ತೊಮ್ಮೆ ಆಯೋಜಕರೆಲ್ಲರಿಗೂ ಮತ್ತು ಈ ಕಟ್ಟಡ ನಿರ್ಮಾಣಕ್ಕಾಗಿ ಹಗಲಿರುಳು ಶ್ರಮ ಮಾಡಿದಂಥವರೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಹಿತನುಡಿಗಳು. ಪಂಚಾನನತನದ್ಭೂತಾನ ಪಂಚಾಕ್ಷರ ಮನುಪುಮನ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರಂ ಜಗದ್ಗುರು ತಮರ ಪಾಲಿಪದಿ ಲೋಕము. ಪ್ರಥಮತಃ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ದಯಾಗನ ಗುರು ಮಂಗಲ ಮಹಂತ ಶಿವಯೋಗಿಯನ್ನ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಕೂಡ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಿ. ಆದರೂ ಕೂಡ ಇಂಥ ಶ್ರೇಷ್ಠ ರಾಜಕಾರಣಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜದ ಬಂಧುಗಳಿಂದ ಬಹುಶಃ ನೀವೆಲ್ಲರೂ ಕೂಡ ಏಳಿಗೆಯನ್ನ ಇವತ್ತು ಕಾಣುತ್ತಾ ಇದ್ದೀರಿ. ಆಗಿನ ಗಳಿಗೆ ಒಳಗ ಹಾನಗಲ್ಲ ಕುಮಾರ ಶಿವಯೋಗಿಗಳು, ಸಿರ್ಸಂಗಿಯ ಲಿಂಗರಾಜ ಅರಸರು, ಬಹುಶಃ ರುದ್ರಗೌಡರು, ವಾರದ ಮಲ್ಲಪ್ಪನವರು, ಅನೇಕ ಶರಣರೆಲ್ಲರೂ ಕೂಡ ಸೇರಿಕೊಂಡು ಈ ಸಮಾಜದೊಳಗಿರುವಂಥ ಹೆಣ್ಣು ಮಕ್ಕಳಿಗೆ ಬ್ರಿಟಿಷರ ಅವಧಿ ಒಳಗನೆ ಅವರಿಗೆ ಶಿಕ್ಷಣವನ್ನ ಕೊಡಿಸ್ಬೇಕಂತ ತಿಳ್ಕೊಂಡು ಅನೇಕ ರೀತಿಯಿಂದ ಅವರಿಗೆ ಸಹಕಾರವನ್ನ ಕೊಟ್ಟಿರುವಂಥ ಜಗತ್ತಿನೊಳಗ, ಭಾರತ ದೇಶದೊಳಗ ಒಂದು ಸಭಾ ಅಂತಂದ್ರೆ ಹೆಮ್ಮೆ ಪಡಬೇಕು. ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಲೇಬೇಕು. ಯಾಕಂತಂದ್ರೆ
ಈ ಸಮಾಜ ಹೆಂಗೆ ಅಂತಂದ್ರೆ ಎಲ್ಲಾ ಸಮಾಜಗಳನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂತ ಸಮಾಜ ಇದು. ಬಹುಶಃ ಇದು ಯಾವ ಸಮಾಜಕ್ಕೂ ಕೂಡ ಮ್ಯಾಲ ಒಯ್ಯುವುದಿಲ್ಲ, ಯಾವ ಸಮಾಜಕ್ಕೂ ಕೂಡ ಕೆಳಗಡೆ ಒಯ್ಯುವುದಿಲ್ಲ. ಉದಾಹರಣೆ ಅನೇಕ ರೀತಿಯಿಂದ ಇದಾವೆ. ಸಿದ್ಧಗಂಗಾ ಮಠ ತಗೊಳ್ಬಹುದು, ಸುತ್ತೂರು ಮಠವನ್ನ ತಗೊಳ್ಬಹುದು. ವಿಶೇಷವಾಗಿ ಇವತ್ತು ಸನ್ಯಾಸಿಗಳನ್ನ, ಸಂತರನ್ನ, ಶಿವಯೋಗಿಗಳನ್ನ ತಯಾರು ಮಾಡುವಂತ ಕೇಂದ್ರನೂ ಕೂಡ ಯಾವ ಅಡಿ ಒಳಗಾಗಿದ್ದು ಅಂತಂದ್ರೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಅದು ಶಿವಯೋಗ ಮಂದಿರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ಹಾನಗಲ್ಲ ಕುಮಾರ ಶಿವಯೋಗಿಗಳು ಸಿರಸಂಗಿ ಲಿಂಗರಾಜರ ಹತ್ರ, ಅರಸರ ಹತ್ರ ಹೋಗಿ ಕೇಳ್ತಾರಂತೆ, ಅಲ್ಲ ಅರಸರೇ, ಬಹುಶಃ ನಿಮ್ಮ ಮಾಡಿರುವಂತ ಸಾಧನೆಯನ್ನ ನೋಡಿದ್ದೆ ಆದ್ರೆ, ನೀವು ಮಾಡಿರುವಂತ ಸಮಾಜಮುಖಿ ಕಾರ್ಯವನ್ನ ನೋಡಿದ್ದೆ ಆದ್ರೆ ಇವತ್ತು ಸಮಾಜದ ಎಲ್ಲ ಮುಖಂಡರು ಕೂಡ ಇದು ನೆನಪಿನೊಳಗೆ ಇಟ್ಟುಕೊಳ್ಬೇಕು. ಹೋಗಿ ಏನ್ ಹೇಳ್ತಾರಂದ್ರೆ, ಬಹುಶಃ ಸಿರಸಂಗಿ ಲಿಂಗರಾಜ ಅರಸರಿಗೆ ನಿಮ್ಮದಂತೂ ಸಿಕ್ಕಾಪಟ್ಟೆ ಆಸ್ತಿ ಅದ. ಈ ಸಿಕ್ಕಾಪಟ್ಟೆ ಆಸ್ತಿಯನ್ನ ನಿಮ್ಮ ಅಣ್ಣ ತಮ್ಮರ ಮಕ್ಕಳಿಗೆ ಹೊಡೆದಾಡೋ ಸಲುವಾಗಲಿ, ಕಚ್ಚಾಡೋ ಸಲುವಾಗಲಿ ಬಳಕೆ ಮಾಡೋದಾಗ್ತದೋ ಅಥವಾ ಸಮಾಜಕ್ಕಾಗಿ ಮಾಡ್ತಿರೋ ಅಂತಂದಾಗ ಬಹುಶಃ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆತನದೊಳಗಿರುವಂತ ಮಕ್ಕಳಿಗೆ ಮಾತ್ರ ತಂದೆ ತಾಯಿ ಆಗ್ತಿರೋ ಅಥವಾ ಸಮಾಜದೊಳಗಿರುವಂತ ಎಲ್ಲಾ ಮಕ್ಕಳಿಗೂ ಕೂಡ ತಂದೆ ತಾಯಿ ಆಗ್ತಿರೋ ಅಂತ ತಿಳ್ಕೊಂಡು ಹಾನಗಲ್ಲ ಕುಮಾರ ಶಿವಯೋಗಿಗಳು ಪ್ರಶ್ನೆ ಮಾಡಿದಾಗ ಲಿಂಗರಾಜ ಅರಸರು ಹೇಳ್ತಾರಂತೆ, ಉದ್ದಕ್ಕ ನಮಸ್ಕಾರ ಮಾಡಿ ಹೇಳ್ತಾರಂದ್ರೆ, ಗುರುಗಳೇ, ಇಲ್ಲ, ಇಡೀ ಸಮಾಜದೊಳಗಿರುವಂತ ಎಲ್ಲ ಮಕ್ಕಳಿಗೂ ಕೂಡ ತಂದೆ ತಾಯಿ ಆಗ್ಬೇಕನ್ನುವಂತ ಆಸೆ ಇದೆ ಅಂತಂದಾಗ ಆಗ್ಲಿ ಅಂತ ತಿಳ್ಕೊಂಡು ಎಲ್ಲ ಸಮಾಜಕ್ಕಾಗಿ ತಮ್ಮ ಸಂಪೂರ್ಣ ಆಸ್ತಿಯನ್ನ ತ್ಯಾಗ ಮಾಡ್ತಾರೆ. ಒಂದು ಗಳಿಗೆ ಆಗ್ತದೆ. ಸಿರಸಂಗಿ ಲಿಂಗರಾಜರು ಮಾತು ಕೊಟ್ಟು ಹೋಗ್ತಾರೆ, ಕರೆ ನಂತರದೊಳಗೆ ಮತ್ತ ಅವರ ಧರ್ಮಪತ್ನಿಯವರು ಕೇಸನ್ನ ಮಾಡಿ ಮೊರೆ ಹೋಗಿರುವಂತ ಗಳಿಗೆ ಒಳಗ ಮತ್ತ ಹಾನಗಲ್ಲ ಕುಮಾರ ಶಿವಯೋಗಿಗಳು ಸಮಾಜದ ಸಲುವಾಗಿ, ಈ ಸಮಾಜದೊಳಗಿರುವಂತ ಮಕ್ಕಳ ಸಲುವಾಗಿ ಅವರ ಹತ್ರ ಹೋಗಿ ಅವರಿಗೆ ವಿನಂತಿಯನ್ನ ಮಾಡಿ, ಅವರಿಗೆ ಮನವರಿಕೆಯನ್ನ ಮಾಡಿ ಮತ್ತೆ ಆಸ್ತಿಯನ್ನ ಸಮಾಜಕ್ಕೆ ಕೊಟ್ಟಿರುವಂತದ್ದು ಇವತ್ತು ಅನೇಕ KLE ಸಂಸ್ಥೆಗಳಾಗಿರ್ಬೋದು, BLD ಸಂಸ್ಥೆ ಆಗಿರ್ಬೋದು, ಬಸವೇಶ್ವರ ವಿದ್ಯಾವರ್ಧಕ ಆಗಿರ್ಬೋದು. ಅಂತಂದ್ರೆ ಮಡಿವಾಳಪ್ಪನವರು ಹೇಳ್ತಾರೆ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ ಎಪ್ಪ, ಉಡಾಳ ಮಂದಿ ಊರೊಳಗೆ ಹಿಡಿಯಲು ಹೋಗ್ಯಾರೋ. ಇಂಥ ಜನಾಂಗದ ಮಧ್ಯದೊಳಗೂ ಕೂಡ ಎಲ್ಲರನ್ನ ಎತ್ತುಕೊಂಡು ಹೋಗುವಂತ ಒಂದು ಸಮಾಜ ಅಂತಂದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ತಾ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ದಯಮಾಡಿ ನಮ್ಮ ಸಮಾಜದೊಳಗಿರುವಂತ ಬಡ ಮಕ್ಕಳ ಏಳಿಗೆಗಾಗಿ ತಾವು ಶ್ರಮಿಸ್ತಾ ಇರುವಂತದ್ದು ಬಹುಶಃ ನಿಮಗೆ ಇವ್ರ ಆಶೀರ್ವಾದದಕ್ಕಿಂತ ಈ ಸಮಾಜವನ್ನ, ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನ ಸ್ಥಾಪನೆ ಮಾಡಿರುವಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳ ಆಶೀರ್ವಾದ ಸದಾವಕಾಲ ನಿಮ್ಮೆಲ್ಲರ ಮೇಲೆ ಇರ್ತದನ್ನುವಂತ ಮಾತನ್ನು ಕೂಡ ಹೇಳಿ ಸಮಾಜದ ಕಳಕಳಿಯನ್ನ ಸದಾವಕಾಲ ಸ್ಮರಣೆ ಒಳಗೆ ಇಟ್ಟುಕೊಂಡು ನಡೆಯೋಣ ಅನ್ನುವಂತ ಮಾತು ಹೇಳಿ, ಬಹುಶಃ ಮಠ ಮಂದಿರಗಳು ಮಾಡಿರುವಂತ ಕೊಡುಗೆಯನ್ನ ಅನೇಕ ಇದಾವೆ. ತಾವೆಲ್ಲರೂ ಕೂಡ ಸದಾವಕಾಲ ಸಹಕಾರದಿಂದ ಇರ್ರಿ ಅಂತ ಹೇಳ್ತಾ ಬಹುಶಃ ಎಲ್ಲ ಮಕ್ಕಳು ಕೂಡ ಇದನ್ನ ಉಪಯೋಗ ತಗೊಳ್ರಿ. ಬಹಳ ಇದು ಬಹುಶಃ ಇದು ಯಾರ್ದೋ ಅದ ಸಭಾದದ ಅಂತ ಇದು ತಿಳಿಯೊಳಗೆ ಬೇಡ. ಸಮಾಜದ ಎಲ್ಲ ಹೆಣ್ಣು ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಇದು ನಿಮ್ಮ ಮನೆಯದ ಅನ್ಕೊಳ್ರಿ, ಇದು ನಿಮ್ಮ ಆಸ್ತಿ ಅದ ಅನ್ಕೊಳ್ರಿ. ಬಹುಶಃ ಹಿಂಗ ಅನ್ಕೊಂಡು